ವೆಲ್ಕಮ್ ಟು ನ್ಯೂ ವ್ಲಾಗ್. ಸೌಂದರ್ಯ ಕಾಲೇಜಿಗೆ ಫೆಸ್ಟಿಗೆ ಬಂದಿದ್ದೀವಿ. ಆಕ್ಚುಲಿ ಇವಾಗ ಅಷ್ಟೇ ರಿಜಿಸ್ಟರ್ ಆದ್ವಿ. ಗಣೇಶ ಚೀಟಿ ಕೊಟ್ಟಿದ್ದಾರೆ. ಇವಾಗ ಗಣೇಶಕ್ಕೆ ದುಡ್ಡು ಕಟ್ಟಿದ್ವಿ 450 rupees. ಅದಕ್ಕೋಸ್ಕರನೇ ಇವಾಗ ಅಷ್ಟೇ ಮಾಡ್ಕೊಂಡಿದ್ವಿ. ಇದು ನಮ್ಮ ಟೀಮು. ये हमारी कार है और ये हमें और ये हमारी पार्टी हो रही है. ಮ್ಯಾಮಿಗೆ ಪ್ರೂಫಿಗೆ ಮ್ಯಾಮಿಗೆ ಕಳಿಸ್ತೇನೆ. ಇಲ್ಲ, ನಾವೆಲ್ಲ ಈ ಕಾಲೇಜ್ ಫೆಸ್ಟ್ ಹೆಂಗಿದೆ ಅಂತ ನೋಡಕ್ ಹೊರಟಿದ್ದೀವಿ. ಕ್ಯಾಮ್ರಾ ಚೆನ್ನಾಗಿ ಸಾಕಾರ, ಇಷ್ಟಿದ್ರೆ ಸಾಕು, ತುಂಬಾ ಆಗೋಯ್ತು. ಇಲ್ಲೆಲ್ಲ ಫೆಸ್ಟಿಗೆಲ್ಲ ಬಂದಿದ್ದಾರೆ. ಇವಾಗ ಮಗ ಬಾರೋ ಮಗ, ಯಾಕಲ್ಲಿ ಅವ್ರೆಲ್ಲಾದ್ರೂ ಹೋಗ್ಲಿ, ನಮ್ಗಿಂತ ತೊಂದ್ರೆ ಇಲ್ಲ. ನಾವ್ ಹೆಂಗ್ ಬೇಕಾದ್ರೆ ಇರ್ಬೋದು ಮಗ. ಅವ್ರಿಬ್ರು ಎಲ್ಲ ಹೋದ್ರು ಕಣ. ಇವಾಗ ಕರಿತಿದೀಯಲ್ಲ, ಇದೇನೋ ಕ್ರಿಯೇಟಿವ್ ಆಗಿದೆ, ಏನಂತ ಗೊತ್ತಿಲ್ಲ. ಹೋಗ್ತಾ ಇದೀವಿ ಇವಾಗ, ಏನಾಗ್ತಿದೆ ಅಂತ ನೋಡ್ಲಿಕ್ಕೆ. ಹೆಂಗ್ ನೋಡಿದ್ರು 3rd floor ಅಲ್ಲಿ ಇದೀವಿ. ಇವಾಗ ನಾವು 3rd floor ಬಂದ್ವಿ. 3rd floor ಅಲ್ಲಿ ಯಾವುದು ಏನು ತರದೇ ಇಲ್ಲ. ಇದು ಕ್ಯಾಂಟೀನ್ ಅನ್ಸುತ್ತೆ. ಇಲ್ಲ, ಸಮಥಿಂಗ್ ಏನೋ ಕ್ಲಾಸ್ ರೂಮ್ಸ್ ಎಲ್ಲ ಇದೆ. ಪಾಪ ಇವ್ರಿಗೆ ಇನ್ನೂ ಕ್ಲಾಸ್ ತಗೊಂಡ್ರೆ, ಇನ್ನೊಂದು ಕ್ಲಾಸ್ ನಡೀತಾ ಉಂಟು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇವ್ರದೇ ಕಾಲೇಜಲ್ಲಿ ಫೆಸ್ಟ್ ಉಂಟು, ಇವರಿಗೆ ಕ್ಲಾಸ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ ಅನ್ಸುತ್ತೆ, ಏನೇನ್ ಮಾಡ್ಬೇಕು, ಹೆಂಗೆ ನಡೆಸ್ಬೇಕು ಅಂತ. ಅವ್ರದೊಂದು ನಿರ್ದಿಷ್ಟ ನೋಡು. ಕ್ರೆಡಿಟ್ ಇವಾಗ ಒಂದು ಸ್ಪಾನ್ಸರ್ಶಿಪ್ ಹುಡುಕಿದೆ ನೋಡುದ. ಇರೋದೇ ಕರೆಕ್ಟ್ ಅಲ್ಲ, ಮತ್ತೆಂತ ಕಲ್ಲರಿಗೆಲ್ಲ ಯಾವತ್ತೂ ವ್ಯಾಲ್ಯೂ ಕೊಡಬಾರ್ದು. ಬಂದವ್ರು ಇಂಟ್ರೆಸ್ಟಿಗೆ ಸಣ್ಣ ಇದ್ದಾರೆ. ಸ್ಕೂಲ್ ಹುಡುಗಿರು, ಕಾಲೇಜ್ ಸ್ಕೂಲ್ ಹುಡುಗಿ ಅನ್ಸುತ್ತೆ. ಇವರಿಗೆ ಕಾಲೇಜಿಂದಾನೆ ಫ್ರೀ ಕೊಟ್ಟಿರ್ತಾರೆ ಸ್ಪೇಸ್. ಒಂದು ಸ್ವಲ್ಪ ಇಸ್ಕೊಂಡಿರ್ತಾರೆ. ನಮ್ಮ ಕಡೆ 5,000 ಕೊಡ್ಬೇಕು. ಸರಿನೇ ಇಸ್ಕೊಂಡಿರ್ತಾರೆ. ನಮ್ಮ ಕಾಲೇಜಲ್ಲಿ ಇಷ್ಟು ಜನ ಎಲ್ಲ ಇಷ್ಟು ಗುಂಪಲ್ಲಿ ನೋಡ್ತಾರೆ. ಮೇಡಮ್, ನೀವು ಪಾಠ ಮಾಡಿದ್ರೆ ಯಾರನ್ನೂ ನೋಡಲ್ಲ, ಕೇಳಲ್ಲ. ಇಲ್ಲಿ ನೋಡ್ರಿ, ಇವ್ರು ಬಿಟ್ಟಿಯಾಗಿ ಇದು ಮಾಡ್ತವ್ರೆ, ಹೆಂಗ್ ನೋಡ್ತವ್ರೆ, ಎಲ್ಲ ಕಾನ್ಸಂಟ್ರೇಟ್ ಮೇಲೆ. ನೀವು ಈ ತರ ತೋರಿಸಿ ಮಾಡ್ಬೇಕಂತ. ಹೌದಲ್ಲ ಬ್ರೋ? ಕ್ಲಾಸಲ್ಲಿ ಇದ್ರೆ ಕೇಳ್ತೀರಾ, ನಿದ್ದೆ ಬರ್ತಾ ಇರುತ್ತೆ. ನೋಡಿ ಮ್ಯಾಮ್, ಕ್ಲಾಸಲ್ಲಿ ಪಾಠ ಕೇಳೋದ್ರೆ ಕೇಳೋದಿಲ್ಲ. ಇಲ್ಲಿ ಎಷ್ಟು ಚಂದ ಮಾಡಿ ಹೇಳ್ತಾ ಇರೋದ್ರು ಕೇಳ್ತಾ ಇದ್ದಾಳೆ. ಇವ್ರು ಸೇರಿಸಿ. ನೋಡ್ಬಿಟ್ಟಾರೆ ಶೇ ಹಾಸ್ಪಿಟ್ಲಿಗೆ ಕರ್ಕೊ ಹೋಗೋದಲ್ಲ. ಬಿಟ್ಟು ಹೋಗಿದ್ಯಾ ಮರ್ಯಾದಿನ. ಬಂದು ಕುತ್ಕೊಂಡು ತಿನ್ನೋದು ಸೌಂದರ್ಯ ಕಾಲೇಜ್ ಜೀವನ ಈ ತರ ಆಗ್ಬಾರ್ದಿತ್ತ ನಿನ್ಗೆ? ಚೆನ್ನಾಗಿದ್ಯೇನಾ? ರಿವ್ಯೂ ಕೊಡ. ರಿವ್ಯೂ ಔಟ್ ಆಫ್ 10 ನಲ್ಲಿ ನಿಮ್ದು ಎಷ್ಟು? ಮಸಾಲಪುರಿ ಸಖತ್ತಾಗಿತ್ತು. ನೀವೇ? ನೀವು ಬಿಡಿ, ಹಣ್ಣು ತಿಂದಂಗೆ ತಿಂಡಿ ನನ್ನ ಜೊತೆನೆ. ಸೀರಿಯಸ್ಲಿ ಎಂತ ಸಖತ್ತ ಪರ್ಫಾರ್ಮೆನ್ಸ್ ನಡೀತಿದೆ ಅಂದ್ರೆ ಇದನ್ನೆಲ್ಲ ನೋಡ್ಬೇಕು. ಅವ್ರು ಕಳಿಸಿದ್ಕು ನಮ್ಗೆ, ನಾವು ನೋಡಿದ್ಕು ಇಲ್ಲಿ ನೋಡಿ ಕಣ್ಣೆ ಮುಚ್ಚಿದೆಲ್ಲ ಹಂಗೆ ನೋಡ್ತವನೆ. ಆ ರೇಂಜಲ್ಲಿ ಇವ್ನು ತೋರಿಸ್ದೆ ಇನ್ನು ಮಾಡೋಕ್ಕಾಗಲ್ಲ. ಬಟ್ ಸೀರಿಯಸ್ಲಿ ಮಾರ್ಬಲಸ್ ಆಸಮ್ ಆಗಿದೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಇದ್ದಾರೆ, ಬಟ್ ಅವರಿಗೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.